ಆಹಾ ದೇವಿ, ಇಂಥ ದೇವಿ ಸಿಕ್ಬಿಟ್ರೆ ಡೈಲಿ ಪೂಜೆ ಮಾಡ್ಕೊಂಡಿದ್ಬಿಡ್ಬೋದು. ಥ್ಯಾಂಕ್ ಯು ದೇವಿ. ಬೇಡ, ಅದು ದೈವ ನಿರ್ಣಯ. ಆ ದೇವರ ನಿಶ್ಚಯ ಮಾಡಿರೋ ಮುಹೂರ್ತವಿದು. ಹೂಮಾಲೆ ತೆಗಿಬೇಡ ತಾಯಿ. ಒಂದು ಮುಖ್ಯವಾದ ಕಾರಣ ಕೊಟ್ಟು ಆ ದೇವರೇ ಕರ್ಸ್ಕೊಂಡ್ಮೇಲೆ ನಾನು ಬರಲೇಬೇಕಲ್ವಾ? ನೀವು ಹೇಳಿದ ನಿಜ. ನಿಮ್ಮ ಅಣ್ಣ ಪ್ರಭಾಕರ್ ಫೋನ್ ಮಾಡಿದರು, ನಿಮ್ದೇನೋ ಕಂಡೀಷನ್ ಇದೆ, ಅದೇನು ಅಂತ ನೇರವಾಗಿ ಹೇಳ್ತಾರೆ ಅಂತ ಹೇಳಿದ್ರು. ಹೌದು, 2 ಕಂಡೀಷನ್ಗಳಿವೆ. ಮೊದಲನೇದು, ನಮ್ಮ ಚಿರುನ ಮದುವೆ ಆಗೋ ಹುಡುಗಿ ಮುಖದ ಮೇಲೆ ಒಂದು ಸಣ್ಣ ಕಲೆನೂ ಇರಬಾರ್ದು ಅಂತ. ಚಂದ್ರನಿಗೆ ಕಲೆ ಇರಬಾರ್ದು. ಎರಡನೇದು, ಆ ಹುಡುಗಿಗೆ ಸಂತಾನ ಭಾಗ್ಯ ಇರಬಾರ್ದು. ಒಂದು ಹೆಣ್ಣನ್ನು ಸೊಸೆಯಾಗಿ ಮಾಡ್ಕೋಬೇಕು ಅಂತ ಆಸೆ ಪಡೋ ಪ್ರತಿಯೊಬ್ಬರೂ ಹೇಳೋದು ನಮ್ಮ ವಂಶ ಬೆಳೀಲಿ ಅವಳಿಂದ ಅಂತ. ಅಂಥದ್ರಲ್ಲಿ ನೀವು ಸಂತಾನ ಭಾಗ್ಯ ಇಲ್ದೇವ್ರು ಹುಡುಗಿ ಬೇಕು ಅಂತ ಕೇಳ್ತಾ ಇದ್ದೀರಲ್ಲಮ್ಮ, ಯಾಕೆ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ, ಇನ್ನು ಕೆಲವೊಂದಕ್ಕೆ ಉತ್ತರ ಕೇಳಬಾರ್ದು. ನೀವು ಆಯ್ತಮ್ಮ, ಇನ್ಮೇಲೆ ಕೇಳಲ್ಲ. ನನ್ನ ಸೌಂದರ್ಯಂಗೆ ಇನ್ನಷ್ಟು ಹೆಸರು, ಯಶಸ್ಸು ಎಲ್ಲ ಕೊಡು. ಇಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು. ದೇವ್ರೆ, ನನ್ನ ಗಂಡಂಗೆ ಧೈರ್ಯ ಕೊಡು. ನನ್ನ ಫ್ಯಾಮಿಲಿ ತುಂಬ ಚೆನ್ನಾಗಿ ಬದುಕಬೇಕು. ಆ ಥರ ವರ ಕೊಡು ದೇವ್ರೆ, ಪ್ಲೀಸ್. ಅಣ್ಣನ ನೆರಳಿನಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿದ್ದೀವಿ ದೇವ್ರೆ. ಮುಂದೆನೂ ಹೀಗೆ ಇರೋ ಹಾಗೆ ಮಾಡ್ಬಿಡಪ್ಪ. ಇದೇ ಬೇಕು ಅದೇ ಬೇಕು ಅಂತ ನಾನು ಯಾವತ್ತೂ ಬೇಡ್ಕೊಂಡಿಲ್ಲ. ಮನ್ಸಾರೆ ಪ್ರೀತಿ ಮಾಡಿದವ್ರನ್ನ ದೂರ ಇಟ್ಟಿದ್ಯಾ. ಆ ಪ್ರೀತಿ ಶಾಶ್ವತವಾಗಿ ನನ್ನ ಜೊತೆನೇ ಇರಲಿ ಅಂತ ಕೇಳ್ಕೊತೀನಿ. ಸೌಂದರ್ಯ, ಇದು ನನ್ನ ಮಗಳ ಹೆಸರಲ್ಲಿರೋ ಜಯನಗರದ ಬಂಗ್ಲೆ. ಇದು ಅವಳ ಹೆಸರಲ್ಲಿರೋ ಸದಾಶಿವನಗರ ಕಾರ್ನರ್ ಸೈಟ್. ಮೈಸೂರಲ್ಲಿ 3 ಎಕರೆ ಫಾರ್ಮ್ ಹೌಸ್. ಇದನ್ನೆಲ್ಲ ನನಗೆ ಯಾಕಣ್ಣ ಹೇಳ್ತಾ ಇದೆಯಾ? ನನಗಿರೋ ಒಬ್ಳೆ ಮಗಳನ್ನ ನೀನು ಮೈದಾ ಚಿರುಗೆ ಮದುವೆ ಮಾಡಿಕೊಟ್ಬಿಟ್ರೆ ಈ ಆಸ್ತಿ ಎಲ್ಲ ನಿನಗೆ ತಾನೇ ಸೇರಬೇಕು. ದುಡ್ಡನ್ನಳ್ದು ಸಂಬಂಧ ಬೆಳ್ಸಕ್ ಬಂದಿರೋ ನೀನು ಮೊದಲು ನಿನ್ನ ಮಗಳಿಗೆ ಆ ಯೋಗ್ಯತೆ ಇದೆಯಾ ಅನ್ನೋದನ್ನ ನೋಡ್ಕೊ. ಸೌಂದರ್ಯ, ಆಗಲ್ಲ ಅನ್ಬೇಡಮ್ಮ. ಚಿಕ್ಕ ವಯಸ್ಸಿಂದ ನನ್ನ ಮಗಳಿಗೆ ಚಿರುನೇ ನಿನ್ನ ಗಂಡ ಅನ್ನೋದನ್ನ ಮನ್ಸಿಗೆ ತುಂಬಿಟ್ಟಿದ್ದೀನಿ. ಈಗಲೂ ಅಷ್ಟೇ ಮದುವೆ ಬಗ್ಗೆ ಮಾತಾಡ್ಕೊಂಡ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಮ್ಮ. ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಮ್ಮ. ಕೊನೆವರೆಗೂ ಅಣ್ಣನಾಗೆ ಇರ್ಬೇಕೇ ಹೊರತು ಬೀಗನಾಗೋ ಆಸೆ ಇಟ್ಕೋಬೇಡ. ಈ ತರ ಆಲೋಚನೆ ಏನಾದ್ರೂ ನಿನ್ನ ಮನಸ್ಸಿಗೆ ಇನ್ನೊಂದ್ಸತಿ ಬಂದ್ರೆ ಅಣ್ಣ ಸಂಬಂಧಕ್ಕೂ ಬೆಂಕಿ ಇಡ್ಬೇಕಾಗತ್ತೆ. ನಿನ್ನ ಬದುಕಿನ ಪ್ರತಿಕ್ಷಣ ಹಿಂಸೆ ಅನುಭವಿಸಿ ನಿನ್ನ ಖುಷಿಗೆ ನೀನೇ ಕೊಳ್ಳಿ ಇಟ್ಕೊಳ್ಳೋ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರಭಾಕರನೇ ಅಲ್ಲ. ಯಾರು ಕೂತ್ಕೋಬೇಡ್ರಮ್ಮ, ಹೇಳ್ರಮ್ಮ ಮೇಲೆ. ನಿಮ್ಮ ಅಣ್ಣ ಬೆಳಿಗ್ಗೆ ತಿಂಡಿ ತಿನ್ರಿ ಅಂದ್ರೆ ಕೇಳಲೇ ಇಲ್ಲ. ಬಿಸಿಲು ಬೇರೆ, ಹಂಗೆ ಓಡಾಡ್ತಿದ್ದಾರೆ. ಮೊದಲೇ ಲೋ BP ಬೇರೆ. ಹೇಳಿದ ಮಾತು ಕೇಳಲ್ಲಪ್ಪ. ಸರ್, ಏನಾಯ್ತು? ಸರ್ ಕೊಡಿ.
ಸರ್ ಹುಷಾರಾಗಿದ್ದೀರಲ್ವಾ? ಹಣ್ಣು ತಿಂತೀರಾ? ಅದು ದೇವ್ರಿಗೆ ಅಂತ ತಗೊಂಡೋಗ್ತಿದ್ದ ಹಣ್ಣುಕಾಯಿ. ಹಸ್ದವ್ರಿಗೆ ಅನ್ನ ಕೊಡ್ತಾರಲ್ಲ, ಅಂಥವ್ರ ಕಣ್ಣಲ್ಲಿರೋ ಕರುಣೆಲೆ ದೇವ್ರಿರ್ತಾನಂತೆ. ಇವತ್ತು ನೀವು ತಂದಿರೋ ಕಾಯಿಂದ ಒಂದು ಜೀವ ಉಳಿದಿದೆ, ಅದ್ರ ಪುಣ್ಯ ನಿಮಗೆ ಸೇರುತ್ತೆ. ತಗೊಳ್ಳಿ, ಇವತ್ತು ಭರ್ಜರಿಯಾಗಿ ದೇವ್ರಿಗೆ ಪೂಜೆ ಮಾಡಿಸಿ. ಏನಪ್ಪ ಇವ್ರ ಪ್ರಾಣ ಉಳ್ಸಕ್ ಹೋಗಿ ನೀನ್ ಬೆನ್ನಕ್ಕೆ ಪೆಟ್ಟು ಮಾಡ್ಕೊಂಡಿದ್ಯಾ? ಅರೆ ಅದೇನಿಲ್ಲ ಅಮ್ಮ, ಸಣ್ಣ ಗಾಯ ಅಷ್ಟೇ. ನನ್ನ ಅರಿಶಿನ ಕುಂಕುಮ ಉಳಿಸಿದ ದೇವ್ರಪ್ಪ ನೀನು. ಅರೆ ಅಮ್ಮ, ದೊಡ್ಡವ್ರು ನೀವು ಹಾಗೆಲ್ಲ ಕೈ ಮುಗಿಬಾರ್ದು. ನಿಮ್ಮ ಮಗ ಆಗಿದ್ರೆ ಹೀಗೆ ಕೈ ಮುಗಿತದ್ರ? ಇಂಥ ಒಳ್ಳೆ ಸಂಸ್ಕಾರನಪ್ಪ ನೀನು. ಯಾವ ತಾಯಿ ಹೆತ್ತು ಮಗನಪ್ಪ ನೀನು. ಹೆತ್ತ ತಾಯಿ ಜೊತೆಗಿಲ್ಲ, ಆದರೆ ತಾಯಿಗಿಂತ ಹೆಚ್ಚಾಗಿ ಸಾಕಿರೋ ಅತ್ತಿಗೆಗೆ ಮುದ್ದಿನ ಮಗ ನಾನು. ಅವ್ರು ಕಲಿಸಿರೋ ಸಂಸ್ಕಾರದ ಪಾಠ ಇದಷ್ಟೇ. ಬರ್ತೀನಿ, ಹುಷಾರ ಸರ್. ಎಂಥ ಚಿನ್ನದಂತ ಹುಡುಗಾರಿ, ಎಂಥ ಹುಡುಗ ನಮ್ಮನೆ ಅಳಿಯ ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಕಣೆ. ಚೆನ್ನಾಗಿರೋದು ಡ್ರೆಸ್ ಅಲ್ಲ, ನಾನ್ ಚೆನ್ನಾಗಿರೋದು. ಎರಡೇ ನಿಮಿಷ ಸರ್ ಒಂದು 5 ನಿಮಿಷ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಬಿಡ್ತೀರಾ ಪ್ಲೀಸ್? ಅಕಸ್ಮಾತ್ ಹುಡುಗಿ ಇನ್ನೊಂದ್ಸಲ ನಡ್ಕೊಂಡು ಬಂದಿರೋದು ಇದೇ ನನಗೆ ಸಿಕ್ತಿರೋ ಸಿಗ್ನಲ್ ಅನ್ಕೊಂಡು ಸೀದಾ ಅದಕ್ಕೆ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಶಿ ವಾಸ್ ದ ಒನ್ ಐ ವಾಸ್ ವೇಟಿಂಗ್ ಫಾರ್. ಅತ್ತಿಗೆಗೆ ಇವಳು ಖಂಡಿತವಾಗ್ಲೂ ಇಷ್ಟ ಆಗ್ತಾಳೆ. ಸಾರಿ. ದೇವತೆ, ನೀವು ಅನ್ಕೊಂಡ ದೇವತೆಯೇ ಸಂಪೂರ್ಣವಾಗಿ ನಿಮ್ಮ ಮನೆಗೆ ಒಪ್ಪಿಗೆ ಆಗ್ತಾಳೆ. ಈ ಹುಡುಗಿ ಜಾತಕದಲ್ಲಿ ಸಂತಾನ ಭಾಗ್ಯ ಇಲ್ಲ. ಹೆಸರು ರೂಪ. ಅರ್ಚನೆ ಮಾಡಿಸಿ. ಇವತ್ತು ಅಮ್ಮನವ್ರಿಗೆ ವಿಶೇಷ ಪೂಜೆ. ಇಂಥ ಸಮಯದಲ್ಲಿ ಏನಾದರೂ ಕೇಳ್ಕೊಂಡ್ರೆ, ಏನಾದರೂ ತಗೊಂಡ್ರೆ ಅಕ್ಷಯ ಆಗುತ್ತಂತೀರಿ. ಅದಕ್ಕೆ ದೀಪಿಗೆ ಒಂದು ಜೊತೆ ಜುಮ್ಕಿ, ರೂಪನ್ಗೆ ಒಂದು ಸರ ತಗೊಂಡೆ. ಹೇಗಿದೆ ರೀ? ನಿಮ್ ಭಕ್ತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷಳಾಗಿರುವೆ. ಏನ್ ವರ ಬೇಕು ಕೇಳಿ. ನೀನು ವರ ಏನು ನಮಗೆ ಬೇಕಾಗಿಲ್ಲ, ನಾವೇ ನಿನ್ಗೆ ಒಡವೆ ತಂದಿದ್ವಿ, ತಗೋ. ಚೆನ್ನಾಗಿದೆಯಾ? ಏನು ಮನೆಯವರೆಲ್ಲ ಇಷ್ಟೊಂದು ಖುಷಿಯಲ್ಲಿದ್ದೀರಾ? ತಗೋ, ನಿನಗೆ ಸರ ತಂದಿದ್ದೀವಿ, ಹೇಗಿದೆ ನೋಡು. ವಾವ್, ಸೂಪರ್ ಆಗಿದೆ. ಅಕ್ಕ ನನ್ ನೋಡು. ದೀಪು ವಾಲಿ ಎಷ್ಟು ಸೂಪರ್ ಆಗಿದೆ ನೋಡೆ. ಸೂಪರ್ ಆಗಿದ್ಯಾ? ಏಯ್ ಕೊಡೆ ನನ್ಗೆ. ಏಯ್ ಅವಳಿಗೆ ಅಂತ ತಂದಿರೋದು ಕಡೆ. ಏ ಬಿಡಪ್ಪ, ಅವಳಿಗೆ ಆ ಡ್ಯೂಪ್ಲಿಕೇಟ್ ಒಲೆನೇ ಚೆನ್ನಾಗಿ ಕಾಣಿಸೋದು. ಈ ಚಿನ್ನದ ಒಲೆ ನನಗೆ ಕೊಡು, ಒಂದ್ 4 ದಿನ ಯೂಸ್ ಮಾಡಿ ನೀ ಕೊಡ್ತೀನಿ. ವಾವ್ ಸೂಪರ್.
ರೂಪಾ, ಇದು ದೀಪದ ಹುಡ್ದಬ್ಬ ಅಂತ ಅವಳಿಗೋಸ್ಕರ ತಂದಿರೋ ಹೊಸ ಬಟ್ಟೆ ನೀನ್ ಯಾಕಮ್ಮ ಹಾಕೊಂಡೆ? ಇದು ನನಗೆ ಫಿಟ್ ಆಗುತ್ತೆ ಅದಕ್ಕೆ. ಅದು ಇವಳಿಗೆ ಅಂತ ತಂದಿದ್ದು, ಬರ್ಡೇ ಇವಳದಲ್ವಾ? ಈ ಮನೆಯಲ್ಲಿ ಹೊಸದಾಗಿ ಏನೇ ತಂದ್ರು ಅದು ಮೊದಲು ನಂದು. ನಾನು ಉಪಯೋಗಿಸಿ ಬೇಜಾರಾಗಿ ಬಿಟ್ಟಿದ್ದೆಲ್ಲ ಇವಳು. ಪರವಾಗಿಲ್ಲ ಬಿಡಿಯಪ್ಪ, ಅಕ್ಕ ತಾನೆ. ಅಕ್ಕ ನೀನೇ ತಗೋ, ಚೆನ್ನಾಗಿ ಕಾಣಿಸುತ್ತೆ. ಕದ್ದ ನೋವಾಯ್ತಾ? ಅಕ್ಕ ತಾನೆ, ಹೇಗಿದ್ರು ಅಕ್ಕ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನ್ ಹಾಕೊಂಡ್ರೆ ಹಳೆ ಮುತ್ಕಿ ಹಾಕೊಂಡಿರೋ ತರ ಕಾಣಿಸುತ್ತೆ. 4 ದಿವಸ ಹಾಕೋತಾಳೆ, ಹಾಕೊಂಡ್ಮೇಲೆ ಬೋರ್ ಆದ್ಮೇಲೆ ನಂಗೆ ತಾನೆ ಕೊಡೋದು. ಅದು ನಿನಗೆ ಅಂತ ಮಾಡ್ಸಿದ್ದಲ್ವಾ ಕಂದ? ಪೊಲೀಸಪ್ಪ, ನನ್ಗೆ ಮದ್ವೆ ಯಾವ್ದು ಗೊತ್ತಾ? ನೀವಿಬ್ರು ನಗು, ನೀವಿಬ್ರು ಮುಖದಲ್ಲಿ ನಗು ಇದ್ರೆ ಅದು ನನ್ಗೆ ಆಭರಣ. ಸರಿ, ನಿಮ್ಮಿಬ್ರ ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಭಕ್ತರು ನನ್ಗೋಸ್ಕರ ಕಾಯ್ತಿದ್ದಾರೆ. ನೆನ್ ಕೊಟ್ಟಿದ್ದ ಸಮಯ ಆಯ್ತು. ದೀಪು ಮಗಳೇ, ನಾನು ಚಿಕ್ಕವಳಿದ್ದಾಗ ನನಗೆ ನಿನ್ನಷ್ಟುದ ಕೂದಲೇ ಇರಲಿಲ್ಲ ಕಂದ. ನನ್ನ ಕಣ್ ದೃಷ್ಟಿನೇ ಬೀಳುತ್ತೆ ನಿನಗೆ. ಅಷ್ಟು ಚೆನ್ನಾಗಿದ್ಯಮ್ಮ. ಹ್ಞೂ ಕಂದಮ್ಮ, ನಿನ್ನಷ್ಟುದ್ದ ಕೂದಲು ಈ ಕಳಸದಲ್ಲಿ ಯಾವ ಹುಡುಗಿರ್ಗೂ ಇಲ್ಲ. ಈ ಮನೇಲಿ ಚೆನ್ನಾಗಿರೋದೇನೇ ಇದ್ರು ಅದು ಮೊದಲು ನಂದಾಗಿರ್ಬೇಕು. ರೂಪಾ, ಪರವಾಗಿಲ್ಲ ಬೇಡಿ ಅಮ್ಮ, ಕೋಪ ಯಾಕೆ? ಅಕ್ಕ ತಾನೆ. ಚಿಕ್ಕ ವಯಸ್ಸಿನಲ್ಲೇ ಕಳೆ ಕಿತ್ರೆ ಮರ ದೊಡ್ಡದಾಗ್ತಾ ಗಟ್ಟಿ ಆಗುತ್ತಲ್ವೇನ್ರಿ? ಒಂದ್ಸಲ ಏನೇನು ಯೋಚನೆ ಮಾಡ್ಬೇಡ ಕಣೆ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಜಗಳ ಆಡದೆ ಇನ್ಯಾರು ಆಡ್ಬೇಕು ಹೇಳು? ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನಮ್ಮ ರೂಪಂಗೆ ಸ್ವಲ್ಪ ಹುಮ್ಮಸ್ಸು. ಅದೇ ನಮ್ಮ ದೀಪು ಎಷ್ಟು ಚೆನ್ನಾಗಿ ಎಲ್ಲವನ್ನು ಸಂಭಾಳಿಸ್ತಾಳೆ ಅಲ್ವಾ? ಅನುಭವಿಸೋದನ್ನ ಸಂಭಾಳಿಸ್ಬೋದು ಅಂತ ನಾವು ಅನ್ಕೋಬಾರ್ದು ರೀ. ಅವಳೇ ಅಷ್ಟೊಂದು ಖುಷಿಯಾಗಿದ್ದಾಳೆ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಈಗ ಅಂಬುಜ ಅವಳ ಗಂಡಂಗೆ ಹೇಳಿ ಅದೇನೋ ದುಬೈಯಿಂದ ಚಿನ್ನ ತರಿಸ್ತೀನಿ ಅಂದ್ಲು. ನೀನು ಏನು ಉಳಿವೆ ಮಾಡಿಸ್ಕೊಡ್ಬೇಕು ಹೇಳು? ಎಲ್ಲ ಮಾಡಿಸ್ಕೊಟ್ಬಿಟ್ಟು. ಇದು 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 ಕಡೆ ನಿಜವಾದ ಒಡವೆ ಅಂತ ಹೇಗೆ ಶೋಭಿಸ್ತಾ ಇದೆ ನೋಡಿ. ಸರಿ, ನನಗೆ ಡ್ಯೂಟಿ ಟೈಮ್ ಆಯ್ತು, ನಾ ಬರಲ್ಲ. ಎಲ್ಲರೂ ಕಾಯ್ತಾ ಇದ್ದೀರಾ? ನಾನು ಚಿರುಗೋಸ್ಕರ ಹುಡುಕಿರೋ ಹುಡುಗಿನ ನೋಡಬೇಕು, ಅವಳನ್ನ ಮೀಟ್ ಮಾಡಬೇಕು ಅಂತ. ಇನ್ನೂ ಕೆಲವರೇನೋ ಅವಳು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ರೇನು, ಆದರೆ ಅವಳು ಬಂದಿದ್ದಾಳೆ. ಎಲ್ಲಿದ್ದಾಳೆ? ದಿಲ್ಲಿಯಿಂದ ಮಾವ ಬರೋದು ಹೇಗೂ ರಾತ್ರಿ ಆಗತ್ತೆ. ಅವ್ರಿಗೂ ಹುಡುಗಿನ ತೋರಿಸ್ಲೇಬೇಕಲ್ಲ, ಅದಕ್ಕೆ ಎಲ್ಲರಿಗೂ ಒಟ್ಟಿಗೆ ಹುಡುಗಿನ ತೋರಿಸ್ತೀನಿ. ಸೌಂದರ್ಯ, ನೀನು ನೋಡಿರೋ ಹುಡುಗಿ ಹೇಗಿದ್ದಾಳೆ ಅನ್ನೋ ಅನುಮಾನಕ್ಕಿಂತ ಹೇಗಿರ್ಬೋದು ಅನ್ನೋ ಉತ್ಸಾಹನೇ ಜಾಸ್ತಿ. ಅದಕ್ಕೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಈಗ ನಾನು ನಿನಗೆ ಹೇಳಬೇಕು ಅಂತ ಅನ್ಕೊಂಡಿರೋ ಇಂಪಾರ್ಟೆಂಟ್ ವಿಚಾರಕ್ಕಿಂತ ಇನ್ನೊಂದು ವಿಚಾರ ಯಾವುದು ಇಂಪಾರ್ಟೆಂಟ್ ಆಗಿರಕ್ಕೆ ಸಾಧ್ಯನೇ ಇಲ್ಲ ಚಿರು. ನೀವು ಹೇಳಬೇಕಾ? ಹೇಳಿ. ಇವತ್ತು ಈ ದೇವಸ್ಥಾನದಲ್ಲಿ ನಿನ್ನ ಬದುಕಿಗೆ ರಂಗ ಚೆಲ್ಲುವಂಥ ಹುಡುಗಿನ ನಾನು ನಿನಗೋಸ್ಕರ ಚೂಸ್ ಮಾಡಿದ್ದೀನಿ. ಚಿರು, ನಿನ್ನ ಬದುಕಿನ ಬಗ್ಗೆ ತುಂಬ ಮುಖ್ಯವಾದ ಹಾಗೂ ಸರಿಯಾದ ನಿರ್ಧಾರನ ನಾನು ತಗೊಂಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀನು ಹಾಕಿದ ಗೆರೆನ ಯಾವತ್ತಾದ್ರೂ ದಾಟಿದೆಯಾ ಈ ಕೂಸು? ಸೌಂದರ್ಯ, ಹುಡುಗಿ ಹೆಸರು ಮಾತ್ರ ಇಲ್ಲ, ಹುಡುಗನ ಹೆಸರಿದೆ,
ಹುಡುಗನ ಫ್ಯಾಮಿಲಿ ಹೆಸರಿದೆ, ಮದುವೆ ಆಗೋ ಡೇಟ್ ಟೈಮ್ ಎಲ್ಲ ಇದೆ. ಆದ್ರೆ ಹುಡುಗಿ ಹೆಸರೇ ಇಲ್ವಲ್ಲ. ಹುಡುಗಿ ಹೆಸರಿಲ್ಲ ಅಂದ್ರೆ ಹೇಗ್ ಮದ್ವೆ ಆಗತ್ತೆ? ಅಲ್ಲಮ್ಮ ಸೌಂದರ್ಯ, ನಾವಿಷ್ಟು ಸೀರಿಯಸ್ ಆಗಿ ಕೇಳ್ತಾ ಇದೀವಿ, ನೀನೇನ್ ನಗ್ತಿದೀಯ? ಹುಡುಗಿ ಹೆಸರಿಲ್ದೇ ಇರೋ ಲಗ್ನ ಪತ್ರಿಕೆ ಹೇಗ್ ಪೂಜೆ ಮಾಡ್ಸಕ್ಕಾಗತ್ತೆ? ಆದ್ರೆ ನನ್ನ ಹೆಂಡತಿ ಪೂಜೆ ಮಾಡಿಸ್ತಿದ್ದಾಳೆ ಅಂತಂದ್ರೆ ಅವಳ ಮೇಲೆ ಅವಳಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ. ಅಣ್ಣ, ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಇದು ಚಿರು ಲೈಫ್ ಪ್ರಶ್ನೆ, ಇದರಲ್ಲಿ ಆಟ ಆಡಕ್ ಹೋಗ್ಬಾರ್ದು. ಪೂಜೆ ಇದೆ, ದೇವಸ್ಥಾನಕ್ಕೆ ಬನ್ನಿ ಅಂತ ಸುಳ್ಳು ಹೇಳಿ ಕರೆಸ್ಕೊಂಡಿದ್ದೀರಾ. ನಾವಂತೂ ಹುಡುಗಿನ ನೋಡ್ಲಿಲ್ಲ, ಅದು ಬಿಡಿ, ಅಟ್ಲೀಸ್ಟ್ ಚಿರುನಾದ್ರೂ ಹುಡುಗಿನ ನೋಡ್ಬೇಕಲ್ವಾ? ಸೌಂದರ್ಯ, ಆ ಹುಡುಗಿ ಯಾರು? ಅಣ್ಣ, ಪೆನ್. ಹುಡುಗಿ ಹೆಸರು ರೂಪ. ರೂಪಾ ಚಿರಾಗ್ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಆಯ್ತು ಅಮ್ಮವ್ರೆ. ರೀ, ಏನಿದು? ಸುಮ್ಮನಿರ್ತ್ಯಾ? ಪೂಜೆ ಟೈಮ್ನಲ್ಲಿ ಏನು ಮಾತು? ಏನಿಲ್ಲಮ್ಮ, ಈಗ ಹುಡುಗಿನ ನಾವು ಯಾರೂ ನೋಡಿಲ್ಲ ಅಲ್ವಾ, ಹುಡುಗಿನ ಯಾವಾಗ ತೋರಿಸ್ತೀಯ ನಮಗೆಲ್ಲ ಅಂತ ಕೇಳ್ತಿದ್ಲು ಅಷ್ಟೇ. ಹುಡುಗಿನ ಅಷ್ಟು ಬೇಗ ರಿವೀಲ್ ಮಾಡಿದ್ರೆ ಸರ್ಪ್ರೈಸ್ ಏನಿರುತ್ತೆ ಹೇಳಿ? ಸರ್ಪ್ರೈಸಿಂಗ್ ಆಗಿ ರಿವೀಲ್ ಮಾಡಬೇಕಲ್ವಾ? ಅದು ಅಲ್ಲದೆ ಮಾವ ಬೇರೆ ಊರಲ್ಲಿಲ್ಲ, ಎಲ್ಲರೂ ಒಟ್ಟಿಗೆ ಹುಡುಗಿನ ನೋಡೋ ವ್ಯವಸ್ಥೆ ಮಾಡಿಸ್ತೀನಿ. ಭಾವ ಬಂದ್ರಾ? ಸೌಂದರ್ಯ, ಓವರ್ಟೇಕ್ ಮಾಡಕ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟಿಯಾ ಮಾಮ್? ಸಾರಿ. ಹೋದ ಕೆಲಸ ಏನಾಯ್ತಮ್ಮ? ಎಲ್ಲ ನಿಮ್ಮ ಆಶೀರ್ವಾದ ಮಾವ. ಹೋದ ಕೆಲಸ ಸಕ್ಸಸ್. ದೇವ್ರ ಕಾರ್ಯನೂ ಆಯ್ತು, ದೇವಿ ಕಾರ್ಯನೂ ಆಯ್ತು. ಥ್ಯಾಂಕ್ಸ್ ಅಮ್ಮ ಸೌಂದರ್ಯ. ಅಣ್ಣ, ನಾ ಹೋಗಿದ್ದು ಪೂಜೆ ಮಾಡಿಸ್ಕೊಂಬರೋದಕ್ಕೆ, ಆದರೆ ನೀನು ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ಯಾ? ಸೌಂದರ್ಯಕ್ಕೆ ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟ್ ಮಾಡಿಸಿದ್ದಾರೆ, ಆದ್ರೆ ನಾವು ಹುಡುಗಿ ನೋಡ್ಲೇ ಇಲ್ಲ. ಅಯ್ಯೋ, ನಮ್ ಕತೆ ಬಿಡು, ನಮ್ ಚಿರುನೇ ಹುಡುಗಿನ ನೋಡಿಲ್ಲ. ಹುಡುಗಿ ಯಾರಮ್ಮ? ನೀವು ಬರಲಿ ಅಂತಾನೆ ಇಷ್ಟೊತ್ತು ಎಲ್ಲರೂ ಕಾಯಿಸ್ತಾ ಇದ್ದೆ. ಮನೆ ಹಿರಿಯರು ನೀವು ಮೊದಲು ನೋಡಬೇಕು. ಹುಡುಗಿ ನಿನಗಿಷ್ಟ ಆದ್ಲಾ? ಓ, ಗೊಂಬೆ ಗೊಂಬೆ ಥರ ಇದ್ದಾಳೆ. ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಮ್ಯಾಚ್ ಆಗೋ ಥರ ಇದ್ದಾಳೆ. ನಾವೆಲ್ಲ ಅಲ್ಲಿ ಹೋಗಿರೋದು ಚಿರುಗೆ ಹುಡುಗಿನ ಗೊತ್ತು ಮಾಡಕ್ಕೆ ಅಂತ. ನಮ್ಗೆ ಯಾರಿಗೂ ನೀನು ಹೇಳಲೇ ಇಲ್ಲ. ನಮ್ಮ ಚಿರುನ ಮದುವೆ ಆಗೋ ಹುಡುಗಿ ಎಂಥ ರೂಪವಂತೆ ಅಂತ ಎಲ್ರಿಗೂ ಒಟ್ಟಿಗೆ ತೋರ್ಸೋಣ ಅಂತಿದ್ದೆ. ಅದು ನನ್ನ ಪ್ಲ್ಯಾನ್. ಚಿರು ಎಲ್ಲಿದ್ದಾನೆ? ಮದ್ವೆ ಆಗೋ ಹುಡುಗಿ ಚಿತ್ರನ ನೀರಿನ ಮೇಲೆ ಬಿಡಿಸ್ತಿದ್ಯಾ? ಗುಂಗ್ರು ಕೂದಲು, ನೀಳವಾದ ಮೂಗು, ಕಣ್ಣು ಓಕೆ ಓಕೆ, ಲಕ್ಷಣ ಇಲ್ವೇ ಇಲ್ಲ. ಯುವರ್ ರಾಂಗ್. ಅವಳು ತುಂಬ ಸುಂದರವಾಗಿದ್ದಾಳೆ. ಬೇರೆ ಹುಡುಗಿ ಇದ್ದಾಳ? ಚಿರು, ನಿನ್ ಮನ್ಸಲ್ಲಿ ಬೇರೆ ಹುಡುಗಿ ಇದ್ದಾಳ?
ದಟ್ಸ್ ನಾಟ್ ಇಂಪಾರ್ಟೆಂಟ್ ಅಚ್ಚು. ಸೀರಿಯಸ್ಲಿ ನೀನ್ ಬೇರೆ ಹುಡುಗಿ ನೋಡಿದ್ಯಾ ಹೇಳು. ಅಚ್ಚು ಚಿರು, ನಿಮ್ಮ ಅದಕ್ಕೆ ನೀನು ಮದುವೆ ಆಗೋ ಹುಡುಗಿ ಫೋಟೋ ತೋರ್ಸೋದಿಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ನೀನು ಮನ್ಸಲ್ಲಿ ಬೇರೆ ಹುಡುಗಿನ ಇಟ್ಕೊಂಡು ಯಾಕೆ ಸುಮ್ಮನೆ ಇದೆಯಾ? ಅಚ್ಚು ರಿಲ್ಯಾಕ್ಸ್, ದಿಸ್ ಇಸ್ ನಾಟ್ ಲವ್. ನಿಮ್ಮ ಅದಕ್ಕೆ ತೋರಿಸಿದ ಹುಡುಗಿನ ಮದುವೆ ಆಗೋದಕ್ಕೆ ನಿಂಗೆ ಇಷ್ಟ ಇದೆಯಾ? ಚಿರು, ಅರ್ಥ ಮಾಡ್ಕೊ. ದೆನ್ ದಿಸ್ ಇಸ್ ಆಲ್ಸೋ ನಾಟ್ ಲವ್. ಅದಕ್ಕೆ ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತಾರೆ. ಸೊ ಅವ್ರು ತೋರಿಸೋ ಹುಡುಗಿನ ಮದುವೆ ಆಗ್ಬಿಟ್ಟು ಇಷ್ಟಪಡ್ತೀನಿ. ಚಿರು, ನಿನ್ನ ಮನ್ಸಲ್ಲಿರೋದನ್ನ ನಿಮ್ಮ ಅದಕ್ಕೆ ಹತ್ರ ಧೈರ್ಯವಾಗಿ ಹೇಳ್ಕೋ. ಅದಕ್ಕೆ ಡಿಸಿಷನ್ ನನ್ನ ಡಿಸಿಷನ್. ಚಿರು, ನಿಮ್ಮ ಅದಕ್ಕೆ ಡಿಸೈಡ್ ಮಾಡೋದಕ್ಕೆ ನೀನು ಓಡಿಸೋ ಕಾರ್ ಆಗಲಿ ಹಾಕೊಳ್ಳೋ ಬಟ್ಟೆ ಆಗಲಿ ಅಲ್ಲ. ಲೈಫ್ ಲಾಂಗ್ ನಿನ್ನ ಜೊತೆಲಿರೋ ಸೋಲ್ಮೇಟ್. ಅದನ್ನ ಬೇರೆಯವ್ರು ಡಿಸೈಡ್ ಮಾಡೋದಕ್ಕಾಗಲ್ಲ, ನೀನ್ ಡಿಸೈಡ್ ಮಾಡಬೇಕು. ಚಿರು, ಪ್ರೀತಿನ ಪಡ್ಕೊಳ್ಳೋದೇ ಅಲ್ವೇನೋ ನಿಜವಾದ ಗೆಲುವು. ಅದನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನಗಿಂತ ಚೆನ್ನಾಗಿ ಬೇರೆ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೋಡು ಚಿರು, ನಿನ್ನಲ್ಲಿ ಹುಟ್ಟಿರೋ ಪ್ರೀತಿಗೆ ನಿಮ್ಮ ಅದಕ್ಕೆ ಹೆಸರು ಕೊಟ್ಟು ಕಳ್ಕೋಬೇಡ ಪ್ಲೀಸ್. ನಿಮ್ಮ ಅದಕ್ಕೆನ ಯಾವಾಗ್ಲೂ ಅಮ್ಮನ್ ತರ ಅಂತಿರ್ತಿಯಲ್ಲ, ಅಮ್ಮ ಏನಾದ್ರೂ ಇದ್ದಿದ್ರೆ ನಿನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊತಿದ್ದೆ ತಾನೆ? ಡೆಫಿನೆಟ್ಲಿ ಹೇಳ್ಕೊತಿದ್ದೆ. ಯಾಕೆ ಅಂದ್ರೆ ಅಮ್ಮ ವಾಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಲವಬಲ್. ಅದಕ್ಕೆ ಈಸ್ ಆಲ್ಸೋ ವೆರಿ ಫ್ರೆಂಡ್ಲಿ ಆ್ಯಂಡ್ ಲವಬಲ್ ಅಚ್ಚು. ಹಾಗಾದ್ರೆ ಹೇಳು,